ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯಿಂದ ಇಡೀ ಸಮಸ್ತ ಜಗತ್ತಿಗೆ ಭಗವದ್ಗೀತಾ ಪರಿಚಯವನ್ನು, ಪಾರಾಯಣವನ್ನು, ಪ್ರವಚನವನ್ನು ಒಂದು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಅಂತಹ ಒಂದು ಅತ್ಯದ್ಭುತವಾದ ಅಧ್ಯಾಯವೇ ಶ್ರೀ ವಿಶ್ವರೂಪ ಸಂದರ್ಶನ ಯೋಗವು, 11ನೇ ಅಧ್ಯಾಯವು. ಅದರ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಪರಿವಾರ ಜೊತೆ ಅಥವಾ ಒಬ್ಬರೇ ಆಗಲಿ ಪ್ರಶಾಂತ ಚಿತ್ತರಾಗಿ ಭಗವದ್ಗೀತಾ ಪಾರಾಯಣವನ್ನು ಮಾಡೋಣ ಅಂತ ಹೇಳಿ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಶುರು ಮಾಡೋಣ. ಎಲ್ಲರೂ ಕೂಡ ಸಾವಧಾನವಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಂತರ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪಕ್ಕೆ ಹೋಗೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ಸಂಕಲ್ಪದಿಂದ ಸಿದ್ಧಿ ಹೊಂದುತ್ತೇವೆ. ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂಚ ಕರಿಷ್ಯಾಮಹೇ. ಗೀತಾಚಾರ್ಯರ ಪ್ರಾರ್ಥನೆಯನ್ನು ಈಗ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ.
ಭಗವದ್ಗೀತಾ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪಾರಾಯಣಕ್ಕೆ ಮುಂದೆ ವರಿಸೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರು ಒಂದು ವೇಳೆ ಆ ಅವತಾರವೇ ಇಲ್ಲದಿದ್ದರೆ ನಮಗೆ ವೈದಿಕ ಸಾಹಿತ್ಯವು ದೊರಕುತ್ತಿತ್ತೋ ಇಲ್ವೋ ಸಂಶಯವೇ. ಅಂಥ ಒಂದು ವೇದವ್ಯಾಸ ಮುನಿಗಳ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಪ್ರಾರಂಭ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಆಚಾರ್ಯರು ಆಗಮಿಸಿದ್ದಾರೆ. ಅವರ ಈ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ತಾತ್ಪರ್ಯವನ್ನು ಅಚ್ಚುಕಟ್ಟಾಗಿ ಅಂದರೆ ಸುಲಭವಾಗಿ ಸರಳವಾಗಿ ಎಲ್ಲರಿಗೂ, ಪಂಡಿತರಿಗೂ ಪಾಮರರಿಗೂ ಎಲ್ಲರಿಗೂ ಅರ್ಥವಾಗೋ ಥರ ಆಚಾರ್ಯರೀಗ ಈ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನದ ಒಂದು ಅರ್ಥವನ್ನು ನೀಡಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಈ ಪ್ರವಚನದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಾವಧಾನ ಚಿತ್ತರಾಗಿ ಭಗವಂತನಾದ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ದ. ವಿಶ್ವರೂಪವನ್ನು ಕಂಡಂಥ ಮನಸ್ಸಿನಲ್ಲಿ ಅರ್ಜುನನಿಗೆ ಏನೇನು ಭಾವನೆಗಳು ಉತ್ಪನ್ನವಾದವು, ಯಾವ ರೀತಿಯಲ್ಲಿ ಭಗವಂತನ ಆ ವಿಶ್ವರೂಪವನ್ನು ಅರ್ಜುನ ಕಂಡಾಕ್ಷಣ ಅರ್ಜುನ ಬುದ್ಧಿಪೂರ್ವಕವಾಗಿ ಅಲ್ಲ, ಅದು ತನ್ನಷ್ಟಕ್ಕೆ ತಾನೇ ನೋಡ್ತಾ ಇದ್ದಂತೆ ಅವನ ಮುಖದಿಂದ ಯಾವ ರೀತಿಯ ಸ್ತೋತ್ರ ಹೊರಗೆ ಬಂತು ಇದೆಲ್ಲವನ್ನು ನೋಡ್ತಾ ಇದ್ದೇವೆ. ಅನೇಕ ಬಾರಿ ಹೇಳಿದ್ದನ್ನೇ ಹೇಳಿದಂತೆ ಕಾಣುತ್ತೆ, ನಿಜ. ಅರ್ಜುನನಿಗೆ ಹಾಗಾಗ್ತಾ ಇದೆ, ನೋಡ್ತಾ ಇದ್ದಾನೆ, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅದನ್ನೇ ನಾನಾ ರೀತಿಯಾಗಿ ನೋಡಿದ್ದನ್ನು ಪ್ರತಿ ಕ್ಷಣವೂ ಕೂಡ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇದೆ. ಬೇಸರವಾಗ್ತಿಲ್ಲ ಅರ್ಜುನನಿಗೆ. ಅದನ್ನು ನೋಡ್ತಾ ಆನಂದ ತುಂದಿಲನಾಗಿದ್ದಾನೆ ಅರ್ಜುನ. ಆದ್ದರಿಂದ ಪುನಃ ಅದೇ ರೀತಿಯಾಗಿ ಅರ್ಜುನ ತಾನು ಉದ್ಗಾರವನ್ನು ತೆಗಿತಾ ಇದ್ದಾನೆ ಅಂತ ಭಾವಿಸ್ಕೊಳ್ಬೇಕು. ಆದ್ದರಿಂದ ಅರ್ಜುನ ಭಗವಂತನನ್ನು ಕುರಿತು ಹೇಳ್ತಾ ಇದ್ದಾನೆ. ದ್ಯಾವಾ ಪೃಥಿವ್ಯೋ ಇದಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಈ ಆಕಾಶ ಪೃಥ್ವಿಗಳ ಮಧ್ಯಭಾಗ ಏನಿದೆ ಅದೆಲ್ಲವೂ ಕೂಡ ನಿನ್ನ ಒಂದು ರೂಪದಿಂದ ವ್ಯಾಪಿಸಿಕೊಂಡಿದೆ. ಉಳಿದಂತೆ ಅನೇಕ ನಿನ್ನದೇ ಆದಂಥ ಅನೇಕ ರೂಪಗಳಿಂದ ಎಲ್ಲ ದಿಕ್ಕುಗಳು ವ್ಯಾಪಿಸಿಕೊಂಡಿದೆ. ಅನೇಕ ರೂಪಗಳು ಹೊರಗೆ ಬಂದಿದ್ದೇನೋ ನಿಜ. ಅರ್ಜುನ ನೋಡ್ತಾ ಇದ್ದಾನೆ, ನಿನ್ನದೇ ಎಲ್ಲ ರೂಪಗಳು ಅಂತಂದ. ನಿನ್ನ ಭಗವಂತ ಕೃಷ್ಣ ಅವನ ವಿಶ್ವರೂಪವನ್ನು ತೋರಿಸಿದಾಗ ನೋಡ್ತಾ ಇದ್ದಾನಲ್ಲಿ ಭಗವಂತ ಅಲ್ಲಿ ಕಾಣಿಸ್ತಾ ಇದ್ದಾನೆ ಒಂದು ರೂಪದಲ್ಲಿ. ಇವನು ನೋಡ್ತಾ ಇದ್ದಂತೆಯೇ ಒಂದೇ ಒಂದು ರೂಪ ಇಡೀ ದ್ಯಾವಾ ಪೃಥ್ವಿಗಳನ್ನು ವ್ಯಾಪಿಸ್ಕೊಂಡು ನಿಂತ್ಕೊಂಡ್ಬಿಡ್ತು. ಅದನ್ನು ಹೇಳ್ದ. ಆ ನಂತರದಲ್ಲಿ ಏನು ಮಾಡ್ದ, ಮತ್ತೊಂದು ರೂಪ ಇತ್ತು, ಅದೇ ಭಗವಂತನ ರೂಪ. ಓಹೋ, ಭಗವಂತನ ರೂಪ ಇಲ್ಲೊಂದಿದೆ ಅಂದ. ಅದೇ ಭಗವಂತನ ರೂಪ ಅಂದ. ಆದ್ದರಿಂದ ಆ ದ್ಯಾವಾ ಪೃಥ್ವಿಗಳನ್ನು ವ್ಯಾಪಿಸ್ಕೊಂಡ ನಿಂತ ರೂಪ ಈ ರೂಪ ಬೇರೆ ಅಲ್ಲ.
ಎಲ್ಲ ಭಗವಂತನದೇ ರೂಪ, ಅವುಗಳಿಗೆ ಅಭೇದ ಇದೆ ಅಂತ ಭಾವಿಸ್ಕೊಂಡ. ಆನಂತರ ಇನ್ನೊಂದು ರೂಪ ನೋಡ್ದ, ಏನು ಬಂತು ಆ ರೂಪದಿಂದ ಹೊರಗಡೆ ಏನು ನಾವು ಈ ಟಿ ವಿನಲ್ಲಿ ನೋಡೋದಿಲ್ವೇ, ಇವಾಗ ಪಿಕ್ಚರ್ಗಳನ್ನ ನೋಡೋದಿಲ್ವೇ ಟಿ ವಿನಲ್ಲಿ, ಆ ರೀತಿಯಾಗಿ ಏನು ರೂಪಗಳು ಹೊರಗೆ ಬರ್ತಾ ಇದೆ. ಕಣ್ಣು ಮುಂದೆ ನೋಡ್ತಾ ಇದ್ದಾನೆ ಅರ್ಜುನ, ಏನು ನೋಡ್ತಾ ಇದ್ದಾನೆ, ಅನೇಕ ರೂಪಗಳು ಒಂದು ರೂಪದಿಂದ ಬರ್ತಾ ಇದೆ. ಹಾಗಾದರೆ ಇದೆಲ್ಲ ಅದರದೇ ರೂಪಗಳು, ಎಲ್ಲ ಅಭಿನ್ನ. ಆದರೆ ನೋಡ್ತಾ ಇದ್ದಾನೆ ಎಲ್ಲ ದಿಕ್ಕುಗಳನ್ನು ಆ ರೂಪಗಳು ವ್ಯಾಪಿಸ್ಕೊಳ್ತಾ ಇದೆ. ಅವಾಗ ಕೂಡಲೇ ಅಂದ, ದಿಶಶ್ಚ ಸರ್ವಾಹ ಅನ್ಯೈಹಿ ರೂಪೈಹಿ, ಬೇರೆ ಅನ್ಯೈಹಿ ಸರ್ವಗತಸ್ಸ ಏಕಃ, ಅನ್ಯ ರೂಪಗಳಿಂದ ಎಲ್ಲ ಕಡೆ ವ್ಯಾಪಿಸ್ಕೊಂಬಿಟ್ಟ ಭಗವಂತ. ನೋಡ್ತಾನೆ ಇನ್ನೆಲ್ಲರ ಜಾಗ ಖಾಲಿ ಇದೆಯೋ, ಭಗವಂತ ಇನ್ನೇನು ಮಾಡ್ತಾನೆ ಅಂತ ನೋಡಿದ್ರೆ ಎಲ್ಲ ದಿಕ್ಕುಗಳು ಕೂಡ ಭಗವಂತನ ರೂಪಗಳಿಂದಲೇ ವ್ಯಾಪಿಸ್ಕೊಂಡಿದೆ ಅಂದ್ಕೊಂಡ ಅರ್ಜುನ. ಒಬ್ಬನೇ ಆದ ಭಗವಂತ ಎಷ್ಟು ರೂಪಗಳನ್ನು ತೋರಿಸ್ತಾನೆ. ಆಗಲೇ ಅರ್ಜುನನಿಗೆ ಅನಿಸಿದ್ದು ಎಲ್ಲ ಭಗವಂತನ ರೂಪಗಳು ಅಭಿನ್ನ. ಏಕಾಕಿಯಾದ ಭಗವಂತನೇ ಎಷ್ಟೆಷ್ಟು ಸಾವಿರ ಅನಂತ ಸಹಸ್ರ ರೂಪಗಳನ್ನು ಕೂಡ ಆತ ವ್ಯಕ್ತ ಮಾಡಬಲ್ಲ ಅಂತ ಗೊತ್ತಾಯಿತು ಇವನಿಗೆ. ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ, ಕೂಡಲೇ ಅಂದ, ಹೇ ಕೃಷ್ಣ, ನಿನ್ನ ಅದ್ಭುತವಾಗಿರತಕ್ಕಂಥ ಉಗ್ರವಾದಂಥ ಈ ರೂಪವನ್ನು ನೋಡಿ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಂದ. ಅದ್ರ ಒಳಗಡೆನೇ ಋಷಿಗಳು ಮುನಿಗಳು ಎಲ್ಲರೂ ಕೂಡ ವಿಶ್ವರೂಪದಲ್ಲೇ ಕಾಣಿಸ್ತಾ ಇದ್ದಾರೆ. ಅವರೆಲ್ಲ ಗಾಬರಿ ಆಗ್ತಾಯಿದ್ರು ಎಷ್ಟೋ ಜನ. ಅದನ್ನು ನೋಡಿ ಅರ್ಜುನ ಹೇಳ್ತಾ ಇದ್ದಾನೆ, ಪ್ರವ್ಯತಿತಂ ಮಹಾತ್ಮನ್ ಲೋಕತ್ರಯೇ ಅಂದ. ಇವನು ಇಲ್ಲಿ ಕೂತ್ಕೊಂಡು ವಿಶ್ವರೂಪದ ಒಳಗಡೆ 3 ಲೋಕ ನೋಡ್ತಾ ಇದ್ದಾನೆ. 3 ಲೋಕದಲ್ಲಿರುವಂಥ ವ್ಯಕ್ತಿಗಳೆಲ್ಲ ಈ ಭಗವಂತನ ಈ ರೂಪವನ್ನು ನೋಡೋದನ್ನು ನೋಡ್ತಾ ಇದ್ದಾನೆ. ಇದು ಪಿಕ್ಚರ್ ಒಳಗಡೆ ಪಿಕ್ಚರು ಇದ್ದಂಗಿದು. ಆದ್ದರಿಂದ ಎಲ್ಲವನ್ನು ನೋಡ್ತಾ ಇದ್ದಾರೆ ಅವರೆಲ್ಲ ನೋಡಿ ಅದರಲ್ಲಿ ಕೆಲವರೆಲ್ಲ ಭೀತಾಹ, ಹೆದರ್ಕೊಂಡ್ಬಿಟ್ರು ಅಂದ. ಆದ್ದರಿಂದ ಹಾಗಾದರೆ ಇಡೀ ಜಗತ್ತಿನಲ್ಲಿರೋರು ಎಲ್ಲರೂ ಕೂಡ ನೋಡ್ತಾ ಇದ್ರಾ ವಿಶ್ವರೂಪವನ್ನು ಅಂತಂದರೆ, ಇಲ್ಲ, ಎಲ್ಲ ನೋಡ್ತಿರಲಿಲ್ಲ. ಯಾರು ಸಜ್ಜನರಾಗಿದ್ದಾರೆ, ಯಾರು ಜ್ಞಾನಿಗಳಾಗಿದ್ದಾರೆ, ಯಾರು ತಮ್ಮ ಪಾಲಿನ ಕರ್ಮವನ್ನು ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡಿದ್ದಾರೆ, ಅಪರೋಕ್ಷ ಜ್ಞಾನಕ್ಕೆ ಅಧಿಕಾರಿಗಳಾದವರು ಯಾರಿದ್ದಾರೆ, ಅವರು ಮಾತ್ರ ಈ ಭಗವಂತನ ರೂಪವನ್ನು ನೋಡ್ತಾ ಇದ್ದಾರೆ. ಹೊರತು ಜಗತ್ತಿನಲ್ಲಿರೋರು ಎಲ್ಲರೂ ಕೂಡ ಆ ವಿಶ್ವರೂಪವನ್ನು ಆ ಕಾಲದಲ್ಲಿ ಅಲ್ಲಿ ತೋರಿಸಿದಾಗ ನೋಡಲಿಲ್ಲ, ಎಲ್ಲರೂ ನೋಡಲಿಲ್ಲ ಅಲ್ಲಿ. ಅದೇ ಹೇಳ್ತಾ ಇದ್ದಾರೆ, ನತು ತಂ ಸರ್ವೇ ಪಶ್ಯಂತಿ, ಎಲ್ಲರೂ ಆ ಭಗವಂತನ ರೂಪವನ್ನು ನೋಡಲಿಲ್ಲ. ಒಂದು. ಎರಡನೇದ್ದು, ಅನೇಕ ಜನ ಋಷಿಮುನಿಗಳನ್ನು ನೋಡ್ದ, ವಿಶ್ವರೂಪದ ಒಳಗಡೆನೇ ನೋಡ್ದ ಅರ್ಜುನ. ನೋಡಿದ್ರೆ ಅವರೆಲ್ಲ ಗಾಬರಿ ಆಗ್ತಾಯಿದ್ರು. ನೋಡ್ಬಿಟ್ಟು ಗಾಬರಿ ಆದ್ದರಿಂದ ನೋಡಿಲ್ಲ, ನೋಡ್ದೇನೆ ಗಾಬರಿ ಆಗಿರೋವಂಥ ವ್ಯಕ್ತಿಗಳನ್ನು ನೋಡ್ದ ಅರ್ಜುನ. ಅಲ್ಲ, ಈ ಅದ್ಭುತವಾದ ರೂಪವನ್ನು ನೋಡ್ದೇನೆ ಗಾಬರಿ ಹೆಂಗಪ್ಪ ಆದರು ಅಂತಂದರೆ, ಈ ವಿಶ್ವರೂಪ ಹೇಗಿದೆ, ಭಗವಂತನ ಅದ್ಭುತವಾದ ರೂಪಗಳು ಹೇಗಿದೆ ಅನ್ನೋದನ್ನು ವೇದಗಳ ಮುಖಾಂತರವಾಗಿ ತಿಳಿದುಕೊಂಡಂಥ ಅನೇಕ ಋಷಿಗಳು ಮುನಿಗಳು ಏನು ಮಾಡಿದ್ರು ಅಂದರೆ, ಒಂದು ಕಡೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದರು. ಮನಸ್ಸಿನಲ್ಲಿ ಶಬ್ದಗಳಿಂದ ಕೇಳಿದ ಭಗವಂತನ ರೂಪವನ್ನು ಕಲ್ಪನೆ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ತದೇಕ ಚಿತ್ತದಿಂದ ಆ ಭಗವಂತನ ರೂಪಗಳನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಒಂದು ವಾಸನಾಮಯವಾದಂಥ ಒಂದು ಭಗವಂತನ ಆ ವಿಶ್ವರೂಪವನ್ನು ತಾವೇ ಕಲ್ಪನೆ ಮಾಡಿಕೊಂಡು ಅತ್ಯದ್ಭುತವಾದ ಉಗ್ರವಾದ ರೂಪವನ್ನು ಕಲ್ಪನೆ ಮಾಡಿಕೊಂಡ್ರು ಅಲ್ಲೇನೆ. ಇದ್ಯಾವುದಿದು? ವಾಸನಾಮಯವಾದ ರೂಪವನ್ನು ತಮ್ಮ ಹೃದಯದಲ್ಲೇ ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಂಡು ಋಷಿಮುನಿಗಳು ಸಮಾಧಿಯ ಅವಸ್ಥೆಯನ್ನು ತಲುಪಿ ಕೂತ್ಕೊಂಡು ಆ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಕಣ್ಣಿಲ್ಲ ಅವರಿಗೆ ಆ ಸಂದರ್ಭದಲ್ಲಿ, ನ್ಯಸ್ತ ಚಕ್ಷು, ಕಣ್ಣುಗಳನ್ನು ಮುಚ್ಕೊಂಡು ಬಿಟ್ಟಿದ್ದಾರೆ ಅವರು, ಮಾತಾಡ್ತಾ ಇಲ್ಲ ಅವರು. ತಸ್ಮಿನ್ನೇವಯೇತೆ ಮನಸೋಗತತ್ವಾತ್, ಇವರ ಮನಸ್ಸು ಪೂರ್ಣವಾಗಿ ಆ ಭಗವಂತನ ರೂಪದ ಒಳಗಡೆ ಹೊಟ್ಟೋಗಿದೆ, ಅದನ್ನೇ ನೋಡ್ತಾ ಇದ್ದಾರೆ. ಆವಾಗ
ಏತ ಭಯಾತ್ ಬಿಭ್ಯತಃ ದೃಷ್ಟವತ್ತೇ ಅದೃಷ್ಟ್ವಾಪಿ ಏತತೆ. ಅವರು ಈ ಭಗವಂತನ ವಿಶ್ವರೂಪವನ್ನು ನೋಡಲಿಲ್ಲ, ಆದರೆ ಶಬ್ದಗಳಿಂದ ಕೇಳಿದಂಥ ವಿಶ್ವರೂಪದ ವರ್ಣನೆಯನ್ನು ತಮ್ಮ ಮನಸ್ಸಿನಲ್ಲಿ ಮಾಡಿಕೊಂಡು ಅದಕ್ಕೆ ಅನುಗುಣವಾದಂಥ ಒಂದು ಸಂಸ್ಕಾರಮಯವಾದ ವಾಸನಾಮಯವಾದ ರೂಪವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು, ನಾವು ಮಾಡ್ಕೊಳ್ಳಲ್ವ ಈಗ ನಮ್ಮದೇ ಆದಂಥ ಒಂದು ಚಿತ್ರವನ್ನು ಕಲ್ಪನೆ ಮಾಡ್ಕೊಂಡು ಬಿಡ್ತೀವಿ ನೋಡಿ. ಕಣ್ಮುಚ್ಕೊಂಡು ಕೂತ್ಕೊಂಡು ರಾತ್ರಿ ಮಲ್ಕೊಂಡು ಬಿಡ್ತೀವಿ. ಮಲ್ಕೊಂಡಾಗ ಮನಸ್ಸಲ್ಲೇ ಎಂತೆಂಥದ್ದು ಒಂದು ಕಲ್ಪನೆ ಮಾಡ್ಕೊಂಡು ಬಿಡ್ತೀವಿ. ನಾವು ರೂಪ ಎಲ್ಲಿತ್ತಪ್ಪ ಅದು ಅಂದರೆ ನಾವೇ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ. ಹಾಗೆ ಋಷಿಮುನಿಗಳು ತಾವು ಶಬ್ದಶಃ ಕೇಳಿದಂಥ ಅನುಭವದಿಂದ ಉಂಟಾದ ಸಂಸ್ಕಾರ ಏನಿದೆ, ಆ ಸಂಸ್ಕಾರಗಳಿಂದಲೇ ಒಂದು ರೂಪವನ್ನು ಕಲ್ಪನೆ ಮಾಡಿಕೊಂಡು ಅದನ್ನೇ ನೋಡ್ತಾ ಇದ್ದರು. ಆ ವಾಸನಾ ಅದನ್ನು ನೋಡಿ ಹೆದರ್ಕೊಂಡ್ಬಿಟ್ರು. ದೃಷ್ಟವತ್ತೇ ಬಿಭ್ಯತಃ, ಕಣ್ಣಿನ ನಿಜವಾಗಲೂ ನೋಡಿದರೆ ಯಾವ ರೀತಿ ಹೆದರಿಕೆ ಆಗ್ತಿತ್ತೋ ಆ ರೀತಿಯಾಗಿ ತಾವೇ ಕಲ್ಪನೆ ಮಾಡಿಕೊಂಡು ಹೆದರ್ಕೊಂಡ್ಬಿಟ್ರು. ಕೆಲವರು ಕನಸಲ್ಲಿ ಏನೇನೋ ನೋಡಿ ಹೆದರ್ಕೊಳ್ಳಲ್ವೇ, ಹಾಗೆ ಕೆಲವರು ಕೂತ್ಕೊಂಡು ಒಂದು ಚೇರ್ನಲ್ಲಿ ಕೂತ್ಕೊಂಡೆ ಏನೇನೋ ಕಲ್ಪನೆಗಳು ಮಾಡಿಕೊಂಡು ಅದ್ಭುತವಾದ ಒಂದು ರೂಪವನ್ನು ಅವರೇ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಧವಾರ್ ಅಂತ ಹೆದರ್ಕೊಂಡು ಬಿಡ್ತಾರೆ. ಹೆದರ್ಕೊಳ್ಳಲ್ಲ ಅಂತಿಲ್ಲ, ಹಂಗೆ ಹೆದರ್ಕೊಳ್ಳೋರು ಇದ್ದಾರೆ. ಏನಾಯಿತು ಅಂದರೆ ಇಲ್ಲ ಏನೋ ಒಂದು ಕಲ್ಪನೆ ಮಾಡಿಕೊಂಡೆ ನನಗೆ ಹೆದರಿಕೆ ಆಗೋಯ್ತು ಅಂತಾರೋ. ಹಾಗೆ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್ ಅಂತ ಅರ್ಜುನ ಹೇಳಿದ್ದು. ಅದರಿಂದ ಈ ರೀತಿಯಾಗಿ ಹೆದರುಕೊಂಡಂಥವರು ಕೂಡ ಇದ್ದಾರೆ. ಅದನ್ನೇ ಗೌತಮ ಖಿಲಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ದೃಷ್ಟ್ವಾ ದೇವಂ ಮೋದಮಾನಾಹ, ಭಗವಂತನನ್ನು ನೋಡಿ ಆನಂದ ಪಡತಕ್ಕಂಥವರು ಅರ್ಜುನ ಇರ್ಬೋದು, ಅವನಿಗಿಂತ ಮೇಲಿರತಕ್ಕಂಥ ಜ್ಞಾನಿಗಳು ಬ್ರಹ್ಮಾದಿ ದೇವತೆಗಳಿದ್ದಾರೆ. ಬ್ರಹ್ಮದೇವರು, ಸರಸ್ವತಿ ಇರ್ಬೋದು, ಅನಂತರದಲ್ಲಿ ರುದ್ರದೇವರು, ಅವರ ಪತ್ನಿಯರು, ಗರುಡದೇವರ ಪತ್ನಿ ಕಾಮ ಇರ್ಬೋದು. ಇಂಥ ವ್ಯಕ್ತಿಗಳೆಲ್ಲರೂ ಕೂಡ ಮೋದಮಾನಾಹ ನೋಡಿಕೊಂಡು ಆನಂದ ಪಡ್ತಾ ಇದ್ದಾರೆ. ಅದೃಷ್ಟ್ವಾಪಿ, ಕೆಲವರು ನೋಡ್ದೇನೂ ಕೂಡ ದೃಷ್ಟವತುತೆ ಬಿಭ್ಯತಃ ಭಯಾತ್, ನೋಡಿದ್ರೆ ಯಾವ ರೀತಿ ಭಯ ಪಡಬೇಕೋ ಆ ರೀತಿ ಭಯ ಪಡ್ತಾ ಇದ್ದಾರೆ. ನೋಡೇ ಇಲ್ಲ, ಯಾಕೆ ಮತ್ತು ನೋಡ್ದೇನೆ ಯಾಕೆ ಭಯ ಆಯಿತು ಅವ್ರಿಗೆ ಅಂದರೆ ಪಶ್ಯಂತಿದೆ ನ್ಯಸ್ತಚಕ್ಷು ಮುಖಾನ್, ಅವರು ಸಂಪೂರ್ಣವಾಗಿ ತಮ್ಮ ಕಣ್ಣುಗಳನ್ನೆಲ್ಲ ಮುಚ್ಕೊಂಡು ಬಿಟ್ಟಿದ್ದಾರೆ, ತಮ್ಮ ಮನಸ್ಸನ್ನು ಅದ್ರ ಒಳಗಡೆ ಹಾಕಿಬಿಟ್ಟಿದ್ದಾರೆ. ಅದೇ ರೀತಿಯಾದ ರೂಪವನ್ನು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಮಾತಾಡ್ತಾ ಇಲ್ಲ ಅವರು. ಮಾತಾಡದೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡಿದ್ದಾರೆ. ಚಕ್ಷಸ್ಸು ಇಂದ್ರಿಯಗಳನ್ನೆಲ್ಲ ತನ್ಮುಖವಾಗಿ ಹಾಕಿ ಧ್ಯಾನ ಮಾಡ್ತಾ ಹೆದರ್ಕೊಳ್ತಕ್ಕಂಥ ಸಾಧಕರನ್ನು ಅರ್ಜುನ ನೋಡಿ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್, ಹೇ ಮಹಾತ್ಮ ನಿನ್ನ ನೋಡಿ ಹೆದರ್ಕೊಳ್ಳೋದಿರಲಿ, ನಿನ್ನನ್ನು ನೋಡದೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಆ ಚಿತ್ರವನ್ನು ಕಲ್ಪನೆ ಮಾಡಿಕೊಂಡು ಹೆದರ್ತಾ ಇರೋ ವ್ಯಕ್ತಿಗಳು ನಾನು ನೋಡ್ತಾ ಇದ್ದೇನೆ. ಆದ್ದರಿಂದ ನೀನು ಎಂಥ ಮಹಾತ್ಮ ನೀನು ಅಂತ, ಹೇ ಮಹಾತ್ಮನ್ ಅಂತ ಅದಕ್ಕೋಸ್ಕರ ಅರ್ಜುನ ಆ ರೀತಿಯಾಗಿ ಕರೀತಾ ಇದ್ದಾನೆ. ಹೀಗೆ 20ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಆ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ದ್ಯಾವಾ ಪೃಥಿವ್ಯೋ ಇದಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಇಷ್ಟಂದರು. ಈ ದ್ಯಾವಾ ಪೃಥಿವ್ಯೋ ಇದಮಂತರಂ ಹಿ ಅಂತ ಎಲ್ಲ ಹೇಳಿದ್ರಲ್ಲ, ಇಲ್ಲಿ ಅನೇಕ ವಿಧವಾದ ಮನಸ್ಸಿನಲ್ಲೇ ಹುಟ್ಟತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಹೀಗೆ ಮಾಡಿಕೊಳ್ಬೇಕು. ಎಲ್ಲ ಇಡೀ ದ್ಯಾವಾ ಪೃಥಿವಿಗಳು ಆಕಾಶ ಮತ್ತು ಭೂಮಿಗಳ ನಡುವೆ ವ್ಯಾಪ್ತವಾಗಿ ಒಂದು ರೂಪ ಇಡೀ ಎಲ್ಲವನ್ನು ವ್ಯಾಪಿಸ್ಕೊಂಡಿತ್ತು ಅಂತ ಇದನ್ನು ಹೇಳಿದ್ರು. ಹಿಂದೆ ನಾಂತಂ ನ ಮಧ್ಯಂ ನ ಪನಸ್ತವಾದಿಂ ಅಂತ ಆ ರೀತಿ ಹೇಳ್ದ. ಅನಾದಿ ಮಧ್ಯಾಂತಂ ಅಂತ ಹೇಳ್ದ. ತ್ವಯಾ ತತಂ ವಿಶ್ವಮನಂತ ರೂಪ ಅಂತ ಪುನಃ ಹೇಳ್ದ. ಇದೆಲ್ಲ ಏನಪ್ಪ ಇದು, ಹೇಳಿದ್ದನ್ನೇ ಹೇಳಿದಂತೆ ಕಾಣಿಸಲ್ವೇ ಅಂತಂದರೆ ಅದಕ್ಕೆ ಅಂತಾರೆ, ಒಂದೊಂದು ಕಡೆಯಲ್ಲಿ ಹೇಳಿದ್ದಕ್ಕೆ ಸ್ವಲ್ಪ ಸೂಕ್ಷ್ಮವಾದ ವ್ಯತ್ಯಾಸಗಳಿದೆ. ಅರ್ಜುನ ಆ ರೀತಿ ಹೇಳಬೇಕಾದ್ರೆ ವ್ಯಾಪ್ತವಾದ ನಿನ್ನ ರೂಪ ಅಂತ ಹೇಳಿದಾಗ ಒಂದು ರೂಪ
ದ್ಯಾವಾಪೃಥಿವಿಗಳ ಮಧ್ಯೆ ವ್ಯಾಪ್ತವಾಯಿತು ಅಂತ ಹೇಳ್ದ. ಹೇಳಿ ಮತ್ತೆ ಅವನು ಅನಾದಿ ಮಧ್ಯಾಂತಂ ಅಂತ ಹೇಳಿದ್ನಲ್ಲ, ಅದು ಭಗವಂತ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ ಅಂತ ಹೇಳಿದ್ದು ನಿನ್ನ ಗುಣಗಳಿಗೆ ಅಂಥೇಳಿ ಅವನ ಗುಣ ಅನಂತ್ಯವನ್ನು ಕಲ್ಪನೆ ಮಾಡಿಕೊಂಡು ಅರ್ಜುನ ಹಾಗೆ ಹೇಳ್ದ. ಇನ್ನೊಂದು ಸರಿ ಹೇಳಬೇಕಾದ್ರೆ ತ್ವಯಾ ತತಂ ವಿಶ್ವಮನಂತ ರೂಪ ಅಂತ ಹೇಳಿದಾಗ ಎಲ್ಲ ಕಾಲದಲ್ಲೂ ನೀನಿದ್ಯಲ್ಲಪ್ಪ ಅಂಥೇಳಿ ಕಾಲದ ಅನಂತ್ಯವನ್ನು ಕಲ್ಪನೆ ಮಾಡಿಕೊಂಡು ತ್ವಯಾ ತತಂ ವಿಶ್ವಮನಂತ ರೂಪ ಅಂಥೇಳಿ ಆ ರೀತಿ ಹೇಳ್ದ. ಹಾಗೇ ಗುಣಾನಂತ್ಯ, ಕಾಲ ಅನಂತ್ಯ, ಜೊತೆಗೆ ಅವನಿಗೆ ನಾಂತಂ ನಮದ್ಯಂ ಅಂತ ಇದನ್ನೆಲ್ಲ ಹೇಳ್ದ. ಏಕರೂಪದ ಅನ್ನೋದು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದು ದೇಶತಃ ಆತ ಅನಂತವಾಗಿದ್ದಾನೆ ಅನ್ನೋದಕ್ಕೋಸ್ಕರ ಹೇಳಿದ್ದು. ಹೀಗೆ ದೇಶತಃ, ಕಾಲತಃ, ಗುಣತಃ ಆತ ಅಪರಿಚ್ಛಿನ್ನ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಮತ್ತೆ ಮತ್ತೆ ಈ ರೀತಿಯಾಗಿ ಹೇಳಿದ್ದಾನೆ ಅಂತ ಇಟ್ಕೊಳ್ಬೇಕು. ತ್ವಯಾ ತತಂ ವಿಶ್ವಮನಂತಂ ಅಂತ ಮತ್ತದನ್ನ ಹೇಳಿದ್ನಲ್ಲ, ಸ್ವಯಮಂತಂ ವಿದ್ಯಮಾನಮಪಿ ನ ಪಶ್ಯತಿ ಇತ್ಯಾಶಂಕ್ಯ. ನಾಂತಂ ಪಶ್ಯಾಮಿ ಅಂದರೆ ಅಂತವೇ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರ, ಆ ಶಂಕೆಯನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ತ್ವಯಾ ತತ್ವಂ ವಿಶ್ವಮನಂತಂ, ಭಗವಂತ ನೀನು ಅನಂತ ವಿಶ್ವವನ್ನು ವ್ಯಾಪಿಸ್ಕೊಂಡಿದ್ದೀಯ ಅಂತ ಆ ರೀತಿ ಹೇಳಿದ್ದು. ಯಾಕೆ ಅಂದರೆ ಅವನಿಗೆ ನಿನಗೆ ನಾನು ಅಂತ್ಯವನ್ನು ಕಾಣಿಸ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ನೀನು ಅನಂತ ಅಲ್ಲ, ಸಹಜವಾಗಿ ನಿನಗೆ ಅಂತ್ಯನೇ ಇಲ್ಲದೆ ಇರೋದ್ರಿಂದ ನೀನು ಅನಂತ ಅನ್ನೋ ದೃಷ್ಟಿಯಿಂದ ಅರ್ಜುನ ಆ ರೀತಿಯಾಗಿ ಹೇಳ್ದ. ಹೀಗೆ ನಾನಾ ವಿಧವಾದ ದೃಷ್ಟಿಕೋನವನ್ನು ಅರ್ಜುನ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ತಾಳ್ತಾ ತನ್ನ ಕಣ್ಣಿನಿಂದ ನೋಡಿದ ವಿಚಾರ ಏನಿದೆ ಅದನ್ನು ಹೇಳ್ದ. ಹಾಗಾದರೆ ಈ ಅನಂತತ್ವಗಳನ್ನು ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ ನೀನು ಅಂತೆಲ್ಲ ಪುನಃ ಇದನ್ನೆಲ್ಲ ಹೇಳಿದ್ಯಾಕಪ್ಪ ಅಂತಂದರೆ ದೃಢಪಡಿಸೋದಕ್ಕೋಸ್ಕರವಾಗಿ. ಇದಕ್ಕೆ ತಾತ್ಪರ್ಯ ನಿರ್ಣಾಯಕವಾದ ಲಿಂಗಗಳಿದೆ. ಉಪಕ್ರಮೋಪಸಂಹಾರವು ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ. ತಾತ್ಪರ್ಯ ನಿರ್ಣಾಯಕವಾಗಿರತಕ್ಕಂಥ ಲಿಂಗಗಳು ಯಾವುದು ಅಂದರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ ಇದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ ಉಪಸಂಹಾರಾದಿಗಳನ್ನು. ಹಾಗೆ ಅಲ್ಲಿ ಅಭ್ಯಾಸ ಅಂತ ಒಂದು ತಾತ್ಪರ್ಯ ನಿರ್ಣಾಯಕವಾದ ಲಿಂಗ ಇದೆ. ಮತ್ತೆ ಮತ್ತೆ ಹೇಳೋದು, ಬಿಡಿಸಿ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದಿರುತ್ತೆ, ನಾನಾ ಪ್ರಕಾರಗಳಿಂದ ಹೇಳೋದಿರುತ್ತೆ. ಇದು ಪುನರುಕ್ತಿ ಅಲ್ಲ. ಯಾಕಲ್ಲ ಅಂದರೆ ನಾವು ಹೇಳಿದ ವಿಚಾರದಲ್ಲಿ ಆದರವನ್ನು ಹುಟ್ಟಿಸೋದಕ್ಕೆ, ನಾವು ಹೇಳಿದ ವಿಚಾರವನ್ನು ದೃಢ ಮಾಡೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ಪದೇ ಪದೇ ಹೇಳಿರ್ತಾರೆ ಹೊರತು ಹಂಗೆ ಹೇಳಿದ ಕೂಡಲೇ ಅಯ್ಯಯ್ಯೋ ಇದೇನು ಹೇಳಿದ್ದನ್ನೇ ಹೇಳಿದ್ದಾರೆ, ಪುನರುಕ್ತಿ ದೋಷ ಬಂತು ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಅಂತ ತಿಳಿಸ್ತಾರೆ. ನಾವು ಪ್ರತಿನಿತ್ಯದ ನಮ್ಮ ವ್ಯವಹಾರದಲ್ಲಿ ಇದನ್ನು ಮಾಡ್ತೇವೆ, ನಾವು ಗಮನಿಸಿರೋಲ್ಲ ಅಷ್ಟೇ. ಎಷ್ಟು ಸರಿ ಮನೆಯಿಂದ ಒಬ್ಬರು ವ್ಯಕ್ತಿ ಹೊರಗೆ ಹೋಗ್ಬೇಕಾದ್ರೆ ಅವ್ರ ತಾಯಿಯನ್ನು ಕುರಿತು ಅಮ್ಮ ನಾನು ಹೋಗಿ ಬರ್ತೀನಿ ಅಂದ. ಸರಿ ಹೋಗ್ಬಾ, ಆರಾಮಾಗಿ ಹೋಗ್ಬಾ ಅಂದರು. ಸ್ವಲ್ಪ ದೂರ ಹೋದ, ಅಮ್ಮ ನಾನು ಹೋಗಿ ಬರ್ತೀನಿ ಅಂದ. ಮತ್ತೆ ಇನ್ನೂ ಬಾಗಿಲ ಹತ್ರ ಹೋಗೋದ, ಅಮ್ಮ ಅಂದ. ಏನು ಅಂತ ತಾಯಿ ನೋಡಿದ್ಲು, ನಾವು ಹೋಗಿ ಬರ್ತೀನಿ ಅಂದ. ಎಷ್ಟು ಸರಿ ಹೇಳ್ದ. ಆದರವನ್ನು ಹುಟ್ಟಿಸೋದಕ್ಕೆ, ಪ್ರೀತಿಯಿಂದಾಗಲಿ ಆದರವನ್ನು ಹುಟ್ಟಿಸೋದಕ್ಕಾಗಲಿ ಎಷ್ಟೋ ಸರಿ ಹೇಳ್ತಾರೆ, ನೋಡು ತಿನ್ನಬೇಡ ಇದನ್ನು ಅಂತ ಹೇಳ್ತಾರೆ. ಅವನಿಗೆ ಅರ್ಥವಾಯಿತು ತಿನ್ನಬೇಡ ಅಂದರೆ. ತಿನ್ನಬೇಡ 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 5 ಸರಿ ಹೇಳ್ತಾ ಇದ್ದೀನಿ ತಿನ್ನಬೇಡ, ಎಲ್ಲ ಒಂದು ಸರಿ ಹೇಳೋದನ್ನು ಬಿಟ್ಟು ತಿನ್ನಬೇಡ 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 ಅಂತ ಆ ವಸ್ತುವನ್ನು ತಿನ್ನಬೇಡ ಅಂಥೇಳಿ 5 ಸರಿ ಯಾಕೆ ಹೇಳ್ದೆ ಇವನು? ಪುನರುಕ್ತಿ ಅಲ್ವೇ? ಅಂದರೆ ದೃಢ ಮಾಡೋದಕ್ಕೋಸ್ಕರವಾಗಿ ಯು ಶುಡ್ ನಾಟ್ ಈಟ್, ನೀ ತಿನ್ನಲೇಬಾರ್ದು ಅನ್ನೋ ದಾರ್ಢ್ಯವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಹೇಳಿದ ವಾಕ್ಯಗಳನ್ನೇ ಪುನಃ ಹೇಳೋದಿರುತ್ತೆ, ಬೇರೆ ಬೇರೆ ರೀತಿಯಿಂದ ಹೇಳೋದಿರುತ್ತೆ. ಆದ್ದರಿಂದ ಅರ್ಜುನನಿಗೆ ತನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ಭಗವಂತ ಅಯ್ಯೋ ಕೃಷ್ಣ ನಿನ್ನನ್ನು ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ದರಿಂದ ನೀನು ಸಾಮಾನ್ಯ ಅಲ್ಲ, ನೀನು
ಸಾಕ್ಷಾತ್ ನಿಜವಾಗಲೂ ಭಗವಂತ ಅಂದರೆ ನೀನೇ, ನಿನ್ನ ರೂಪಗಳು ಅನಂತ. ನೀನು ಕಾಲತಃ ಗುಣತಃ ದೇಶತಃ ಅನಂತ. ನೀನು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ಯಾ. ಒಂದೊಂದು ರೂಪವೂ ಜಗತ್ತನ್ನು ವ್ಯಾಪಿಸ್ಕೊಂಡಿದೆ. ನಿನ್ನ ಒಂದೊಂದು ರೂಪವೂ ಅನಂತವಾದದ್ದು. ಅನಂತ ರೂಪಗಳು ನಿನಗಿದೆ. ಮೈ ಅನಂತ ಗುಣ ಏನಂತೆ ಗುಣತೋ ಅನಂತ ವಿಗ್ರಹೇ ಅಂತ ಭಾಗವತದಲ್ಲಿ ಭಗವಂತ ಸ್ವತಃ ತಾನು ಹೇಳಿಕೊಳ್ತಾನೆ. ಅನಂತನಾಮಕನಾದವನು ನಾನು ಅನಂತ ಗುಣಗಳನ್ನು ಹೊಂದಿದ್ದೇನೆ, ಅನಂತ ರೂಪಗಳನ್ನು ಹೊಂದಿದ್ದೇನೆ, ಎಲ್ಲವನ್ನೂ ಹೇಳ್ತಾನೆ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಸತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ. ಒಂದೇ ಕಾಲದಲ್ಲಿ 1 ರೂಪ ತೋರಿಸ್ದ, 10 ರೂಪ ತೋರಿಸ್ದ, 100 ತೋರಿಸ್ದ, 1000 ತೋರಿಸ್ದ. ಇಡೀ ಜಗತ್ತನ್ನು ವ್ಯಾಪಿಸ್ಕೊಳ್ಳೋ ರೂಪಗಳನ್ನು ಭಗವಂತ ತೋರಿಸ್ತಾನೆ. ಸುಖಚಿತ್ ಸಮಸ್ತತನವೇ ನಮೋ ನಮಃ. ಯಾವುದೂ ಕೂಡ ಪ್ರಾಕೃತವಾದ ರೂಪಗಳಲ್ಲ, ಎಲ್ಲವೂ ಸುಖಚಿತ್ ಸಮಸ್ತತನವೇ. ಆ ಜ್ಞಾನಾನಂದಮಯವಾದದ್ದೇ ಭಗವಂತನ ಶರೀರ ಹೊರತು ಪ್ರಾಕೃತವಾದದ್ದಲ್ಲ. ಇದನ್ನು ದೃಢ ಮಾಡೋಕ್ಕೋಸ್ಕರ ಅರ್ಜುನ ನಾನಾ ಬಗೆಯಿಂದ ಈ ರೀತಿಯಾದ ವಿಶ್ವರೂಪವನ್ನು ಕಂಡಾಗ ತನಗೆ ಕಂಡಂತೆ ಸಹಜವಾಗಿ ವರ್ಣನೆಯನ್ನು ಮಾಡದ. ಆದ್ದರಿಂದ 3 ಲೋಕದಲ್ಲಿರತಕ್ಕಂಥ ತ್ರಿಲೋಕೇಶು ಸ್ಥಿತೈ ಭಕ್ತೈ ಅರ್ಜುನಾಯ ಪ್ರದರ್ಶಿತಂ ದೃಷ್ಟಂ ವಿಷ್ಣೋರ್ ವಿಶ್ವರೂಪಂ ಸ್ವಯೋಗ್ಯತ್ವಾನುಸಾರತಃ. ಜೊತೆಗೆ ಇನ್ನೊಂದು, ಇಲ್ಲಿ ಅರ್ಜುನ ಹೇಳಿದ್ದು ಯಾವ ದೃಷ್ಟಿಯಿಂದ ಹೇಳ್ದ ಅಂದರೆ, ಅಲ್ಲಿ ನೋಡಿದಂಥ ವ್ಯಕ್ತಿಗಳು ಅರ್ಜುನ ಯಾವ ರೀತಿಯಲ್ಲಿ ಭಗವಂತನ ವಿಶ್ವರೂಪಗಳನ್ನು ನೋಡಿದ್ನೋ ಅಲ್ಲೇ ಇರತಕ್ಕಂಥ ಎಲ್ಲರೂ ಕೂಡ ಅರ್ಜುನ ನೋಡಿದಂತೆ ಭಗವಂತನ ವಿಶ್ವರೂಪವನ್ನು ಕಂಡಿದ್ದಲ್ಲ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನ ರೂಪಗಳನ್ನು ಕಂಡರು. ಒಬ್ಬರು ಕೆಲವರೇನು ಮಾಡಿದ್ರು ಅಂದರೆ, ಒಂದೇ ಒಂದು ಭಗವಂತನ ರೂಪ, ದ್ಯವಾ ಪೃಥಿವ್ಯೋ ಇದಮಂತರಂ ಹಿ, ಆಕಾಶ ಮತ್ತು ಭೂಮಿಗಳ ಮಧ್ಯೆ ವ್ಯಾಪಿಸಿದಂತೆ ಒಂದೇ ಒಂದು ರೂಪವನ್ನು ಕೆಲವರು ಕಂಡಿದ್ದಾರೆ. ಕೆಲವರು ಇಡೀ ದಿಕ್ಕುಗಳನ್ನು ಅನೇಕ ರೂಪಗಳು ಬಂದು ವ್ಯಾಪಿಸ್ತಾ ಇರೋದು ಅದನ್ನು ಕಂಡರು ಕೆಲವರು. ಆದ್ದರಿಂದ ಅವರವರ ಯೋಗ್ಯತೆ ಅನುಸಾರವಾಗಿ ಏನೇನು ರೂಪಗಳನ್ನು ಕಾಣ್ತಾ ಇದ್ದಾರೆ ಅದನ್ನು ಅರ್ಜುನ ಕಂಡ. ಆದ್ದರಿಂದ ಅದನ್ನು ಕಂಡು ಆ ರೀತಿಯಾಗಿ ಅವನು ಅವುಗಳನ್ನು ನಿರೂಪಣೆ ಮಾಡಿದ. ತಾನೂ ಕೂಡ ಯಾವ ರೀತಿ ಕಂಡೆ ಅದನ್ನು ಹೇಳ್ದ. ಹೀಗಾಗಿ ಅರ್ಜುನ ಪ್ರಾಯಸ್ಸಹೈವ ಪಾರ್ಥೇನ ಪ್ರಾಯೋ ಭೀತಾಶ್ಚತೆ ಅಖಿಲಾಹ. ಪಾರ್ಥ ಇದ್ದ, ಅವನಿಗೂ ಸ್ವಲ್ಪ ಹೆದರಿಕೆ ಆದಂತೆ ಆಯಿತು, ಇಲ್ಲ ಅಂತಲ್ಲ. ಭೂಭಾರ ಹರಣವನ್ನು ಮಾಡುವಂಥ ಉದ್ದೇಶ ಭಗವಂತನಿಗೆ ಇರೋದರಿಂದ ಉಗ್ರತ್ವವಿದ್ದಂತೆ ಆ ಕಾಲದಲ್ಲಿ ವಿಶ್ವರೂಪವನ್ನು ದರ್ಶನ ಮಾಡೋ ಕಾಲದಲ್ಲಿ ತೋರಿಸ್ದ ಅವನು. ಅದರಿಂದ ಭಯ ಉಂಟಾಯಿತು. ಸಕಲ ಕಾಲದಲ್ಲೂ ಸರ್ವದೇಶದಲ್ಲೂ ಭಗವಂತನ ರೂಪಗಳನ್ನು ಕಾಣತಕ್ಕಂಥ ಕೆಲವು ಅಪರೋಕ್ಷ ಜ್ಞಾನಿಗಳಿದ್ದಾರೆ. ಅಂಥ ಅಪರೋಕ್ಷ ಜ್ಞಾನಿಗಳಿಗೆ ಭಯನೇ ಆಗೋಲ್ಲ. ನಾರದರಿದ್ದಾರೆ, ಯಾವಾಗಲೂ ನಾರದರು ತಮ್ಮ ವೀಣೆಯನ್ನು ಹಿಡ್ಕೊಂಡು ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾ ಇರಬೇಕಾದ್ರೆ ಎಲ್ಲೆಲ್ಲಿ ನೋಡ್ತಾ ಇರ್ತಾರೆ, ಎಲ್ಲ ಕಡೆ ಭಗವಂತ ಕಾಣಿಸ್ತಾನೆ ಇರ್ತಾನೆ. ಅದ್ಭುತವಾದ ಭಗವಂತರ ತನ್ನ ರೂಪಗಳನ್ನು ನಾರದರಿಗೆ ತೋರಿಸ್ತಾನೆ ಇರ್ತಾನೆ. ಭಯ ಆಯಿತಾ? ಭಯ ಆಗಲಿಲ್ಲ ಅವರಿಗೆ. ಆದ್ದರಿಂದ ಇನ್ನು ಕೆಲವರಿದ್ದರು, ಇನ್ನು ಕೆಲವರು ತಾವು ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೊಂಡು ಭಯ ಪಟ್ಟವರಿದ್ದಾರೆ. ಇನ್ನು ಕೆಲವರಿಗೆ ಭಯ ಸ್ವಲ್ಪ ಆಗಿದೆ. ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ರೂಪವನ್ನು ನೋಡ್ತಾನೆ ಇರ್ತಾಳೆ. ನರಸಿಂಹದೇವರ ಅವತಾರವನ್ನು ಮಾಡಿದಾಗ ದೃಷ್ಟ್ವಾ ತನ್ಮಹದದ್ಭುತಂ ಸಾ ಶ್ರೀಹಿ ನ ಉಪೇಯಾಯ ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಲಕ್ಷ್ಮೀದೇವಿನೇ ಅದ್ಭುತವಾದ ರೂಪ, ಹೆದರ್ಕೊಂಡು ಹೋಗಲಿಲ್ಲ ಅಂತ. ಬೇರೆಯವರು ಇಲ್ಲಿ ತನಕ ನೋಡಲಿಲ್ಲ ಅಂತ ಲಕ್ಷ್ಮೀದೇವಿ ಹೇಳಿದ್ದಷ್ಟೇ ಹೊರತು ಲಕ್ಷ್ಮೀದೇವಿ ಭಗವಂತನ ನರಸಿಂಹನ ರೂಪವನ್ನು ನಿರಂತರವಾಗಿ ನೋಡ್ತಿರುವಂತಹ ಮಹಾತ್ಮಳು. ಪ್ರಹ್ಲಾದನಿಗೆ ಕೀರ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ಲಕ್ಷ್ಮೀದೇವಿ ಆ ಸಂದರ್ಭದಲ್ಲಿ ನರಸಿಂಹದೇವರ ಬಳಿ ಹೋಗಿ ನಿಮ್ಮ ಉಗ್ರ ರೂಪವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿದ್ದಲ್ಲ. ಆದ್ದರಿಂದ ಹಾಗೆ ಮಾಡಲಿಲ್ಲ ಅಂತ ಅಷ್ಟೇ. ಭೀಮಸೇನ ದೇವರು ಇರ್ಬೋದು, ಬಲರಾಮ ಇರ್ಬೋದು, ದ್ರೌಪದಿ ಇರ್ಬೋದು, ಇವ್ರು ಯಾರಿಗಾದ್ರೂ ಭಯ ಉಂಟಾಯ್ತಾ? ಇವ್ರು ಯಾರಿಗೂ ಭಯ ಉಂಟಾಗೋಲ್ಲ. ಆದ್ದರಿಂದ ದೃಷ್ಟ್ವಾ ಅದ್ಭುತಂ ರೂಪಂ ಅಂತ ಹೇಳಿದ್ದು ಬೇರೆಯವರ ದೃಷ್ಟಿಯಿಂದ,
ಅದ್ಭುತವಾದ ರೂಪವನ್ನು ಇವರೆಲ್ಲ ಕಂಡರು. ಉಗ್ರ ಅಂತ ಹೇಳಿದ್ದು, ಹೆದರಿಕೆ ಆಯಿತು ಅಂತ ಹೇಳಿದ್ದು ಬೇರೆಯವರನ್ನು ಕುರಿತು ಹೇಳಿದ್ದು ಅಂತ ಇಟ್ಕೊಳ್ಬೇಕು. ಆದ್ದರಿಂದ ಕೆಲವರು ವ್ಯಥಿತರಾದರು ಅಂತ ಅರ್ಥ. ಭಗವಂತನ ವಿಶ್ವರೂಪಕ್ಕೆ ಪ್ರತಿಬಂಧಕವಾಗಿರತಕ್ಕಂಥ ಏನು ಪಾಪ ಇರುವಂಥ ಕೆಲವು ವ್ಯಕ್ತಿಗಳಿದ್ದರು, ದರ್ಶನದ ಭಾಗ್ಯ ಅವರಿಗಿಲ್ಲ. ಅವರು ಮಾತ್ರ ಅಂಥ ಎಲ್ಲರಿಗೂ ಕೂಡ ಭೀತಿ ನೋಡದೇ ಇದ್ದಾಗ ಭೀತಿ ಉಂಟಾಗೋದು ಹೆಂಗೆ, ಭೀತಿ ಇಲ್ಲದೇ ಇದ್ದರಿಂದ ಹೆಚ್ಚಿನವರು ನೋಡಿದ್ರು, ಹೆಚ್ಚಿನವರು ಭಯಪಟ್ಟರು ಅಂತಲೂ ಕೂಡ ಬೇಕಾದರೆ ಹೇಳ್ಕೊಳ್ಬೋದು. ಹೀಗೆ ಅರ್ಜುನ ವಿಶ್ವರೂಪವನ್ನು ಕಾಣೋ ಅಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ತಾನು ನೋಡ್ತಾ ಇದ್ದಾನೆ, ತನ್ನಂತೆ ವಿಶ್ವರೂಪವನ್ನು ಕಾಣ್ತಾ ಇರುವಂಥ ವ್ಯಕ್ತಿಗಳನ್ನು ಇವನು ನೋಡ್ತಾ ಇದ್ದಾನೆ. ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ವ್ಯಕ್ತಿಗಳು ಏನೇನು ಭಾವನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಅರ್ಜುನ ವಿಶ್ವರೂಪವನ್ನು ನೋಡ್ತಾ ಅದನ್ನೂ ನೋಡ್ತಾ ಇದ್ದಾನೆ. ಯಾಕೆ ಅಂದರೆ ಭಗವಂತನ ವಿಶ್ವರೂಪದಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ. ಮುಂದೆ ಅರ್ಜುನ ಅವುಗಳ ವಿಸ್ತಾರವಾದ ನಿರೂಪಣೆಯನ್ನು ಮಾಡ್ತಾನೆ ಅರ್ಜುನ. ಆ ದೃಷ್ಟಿಯಿಂದ ಇದೆಲ್ಲವನ್ನು ನೋಡ್ತಾ 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 ಬಹುಶಃ ಅರ್ಜುನ ಕಣ್ಣು ಮುಚ್ಚಿಕೊಂಡು ಈ ರೀತಿ ಹೇಳ್ತಾನೇ ಇದ್ದಾನೆ. ತಾನು ಏನೇನು ನೋಡ್ತಾ ಇದ್ದಾನೋ ದಿವ್ಯವಾದ ಚಕ್ಷುಸ್ಸಿನಿಂದ ಅದನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾನೆ ಸೂಕ್ಷ್ಮವಾಗಿ. ಹೇಳುವಂಥ ಕಾಲದಲ್ಲಿ ಅನೇಕ ವಿಚಾರಗಳನ್ನು ಒಗ್ಗೂಡಿಸಿ ಈ ರೀತಿಯಾಗಿ ನಿರೂಪಣೆಯನ್ನು ಆತ ಮಾಡ್ತಾ ಇದ್ದಾನೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಭಗವಂತನ ಮಾತ್ರ ನೋಡಿದ ವಿಶ್ವರೂಪವನ್ನು ಅಂತಂದ್ರಲ್ಲ, ಆವಾಗಲೇ ನೋಡಿದ್ದು ಏನು ಭಗವಂತ ಅವನ ಕಡೆ ಇದ್ದ. ಅದ್ಭುತವಾದ ಚಕ್ರ ಗದಾ ಪದ್ಮಧಾರಿಯಾಗಿ ಭಗವಂತ ಕೂತ್ಕೊಂಡಿದ್ದಾನೆ, ಅದನ್ನು ನೋಡ್ತಾ ಇದ್ದಾನೆ. ಅಮೀಹಿತ್ವಾ ಸುರಧುಂಘಾ ವಿಶಂತಿ. ಮುಕ್ತ ದೇವತೆಗಳಿದ್ದರು, ಆ ಎಲ್ಲ ಮುಕ್ತರಾಗಿರತಕ್ಕಂಥ ದೇವತೆಗಳು ಅವರ ಸಾಧನೆ ಆಯಿತು. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂದರು. ಆತ್ಮಾವರೇ ದ್ರಷ್ಟವ್ಯ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ಅದಕ್ಕೆ ಸಾಧನ ಯಾವುದದು ಅಂದರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಶ್ರವಣ ಮನನ ನಿಧಿಧ್ಯಾಸನಗಳು ಅಂತ ಹೇಳಿದರು. ಆ ರೀತಿ ಮಾಡಿಕೊಂಡ ವ್ಯಕ್ತಿಗಳು ಅಪರೋಕ್ಷ ಜ್ಞಾನ ಮಾಡಿಕೊಂಡು ತಮ್ಮ ಸಂಚಿತವಾದ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡಿ ಪ್ರಾರಬ್ಧ ಕರ್ಮವನ್ನು ಉಂಡು ಆನಂತರದಲ್ಲಿ ಮುಂದೆ ಆಗತಕ್ಕಂಥ ಕರ್ಮಗಳ ಲೇಪವನ್ನು ಹೊಂದದೆ ವಿಶೇಷವಾಗಿ ಮೋಕ್ಷದಲ್ಲಿ ಆನಂದದ ಉದ್ರೇಕಕ್ಕೆ ಕಾರಣವಾದ ಕರ್ಮಗಳನ್ನು ಮಾಡಿ ತಮ್ಮ ಆಯಸ್ಸನ್ನು ಮುಗಿಸ್ಕೊಂಡು ಪ್ರಳಯವಾಗುವ ಸಂದರ್ಭದಲ್ಲಿ ಬ್ರಹ್ಮದೇವರ ಜೊತೆಗೆ ತಾವು ಮುಕ್ತರಾದರು. ಅರ್ಜುನ ನೋಡಿದ ಕೂಡಲೇ ಅವನ ಬಾಯಿಂದ ಬಂದ ಉದ್ಗಾರ ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಕೆಲವರು ಭೀತರಾಗಿ ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ಭೀತಿ ಅಂದರೆ ಭಯ, ಭಯ ಅಂದರೆ ಪ್ರಾಕೃತಿಕವಾದ ಭಯಕ್ಕೆ ಮೋಕ್ಷದಲ್ಲಿ ಅಲ್ಲಿ ಪ್ರವೇಶವಿಲ್ಲ. ಆದ್ದರಿಂದ ಭಗವಂತನೊಳಗಡೆ ಪ್ರವೇಶ ಮಾಡ್ತಾ ಇರೋ ಸುರಸಂಗರು ಅದು ಬೇರೆ. ಇನ್ನು ಕೆಲವರು ಭೀತರಾಗಿ ಕೈ ಮುಗಿದುಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂದರೆ ಅವರು ಭಗವಂತನ ಒಳಗಡೆ ಪ್ರವೇಶ ಮಾಡೋರಲ್ಲ. ಅವರು ದೂರದಲ್ಲೇ ಭಗವಂತನ ರೂಪವನ್ನು ಕಲ್ಪನೆ ಮಾಡಿಕೊಂಡಿದ್ದಾರೆ, ಸ್ವಲ್ಪ ಮಟ್ಟಿಗೆ ಭಗವಂತನ ದರ್ಶನವನ್ನು ಮಾಡಿಕೊಂಡಿದ್ದಾರೆ, ಹೆದರುಕೊಂಡು ಅವರು ಕೈ ಮುಗಿದುಕೊಂಡು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹಾಗರ್ಥವನ್ನು ಮಾಡಿಕೊಳ್ಬೇಕು. ಇನ್ನು ಮಹರ್ಷಿಗಳೇನು ಮಾಡ್ತಾ ಇದ್ದಾರೆ, ಸಿದ್ಧಸಂಗರೇನು ಮಾಡಿದ್ರು, ಇವರೆಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ಅರ್ಜುನ ನೋಡ್ತಾ ಇದ್ದಾನೆ. ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನಾವು ಆ ಭಗವಂತನಾದ ಶ್ರೀನಿವಾಸನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. 21ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಮುಂದಿನ ಸಂಚಿಕೆಯಲ್ಲಿ ವಿಸ್ತೃತವಾಗಿ
ನಾವು ಮಾಡೋಣ. ಆ ಶಕ್ತಿಯನ್ನು ಭಗವಂತ ಶ್ರೀನಿವಾಸ ನಮಗೆ ನೀಡಲಿ. ತಮ್ಮೆಲ್ಲರಿಗೂ ಈ ವಾಚನ ಪ್ರವಚನದ ಫಲ ದೊರಕಲಿ. ನಿಮ್ಮ ಸಾಂಸಾರಿಕವಾದ ಕ್ಲೇಶಗಳನ್ನು ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೀವೆಲ್ಲರೂ ಕೂಡ ನಿಮ್ಮ ಕ್ಲೇಶಗಳನ್ನು ಕಳೆದುಕೊಳ್ಳ್ರಿ. ಮತ್ತಷ್ಟು ಮಗದಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಶ್ರೀನಿವಾಸ ಪ್ರೇರಣೆಯನ್ನು ಒದಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ತದನಂತರ ಆಚಾರ್ಯರು ಇವತ್ತಿನ ಸಂಚಿಕೆಯಲ್ಲಿ ಆ ವಿಶ್ವರೂಪ ಸಂದರ್ಶನ ಹೇಗೆ ಅರ್ಜುನನ ಒಂದು ಸಂಶಯ ಹೇಗಿತ್ತೋ ಆ ಸಂಶಯವನ್ನು ನಿರೂಪಣೆ ಮಾಡೋಕ್ಕೆ ಅಥವಾ ನಿರ್ಮೂಲನ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಅವರಿಗೆ ವಿಶ್ವರೂಪ ಸಂದರ್ಶನವನ್ನು ಇಡೀ ವಿಶ್ವವನ್ನೇ ಅವರಿಗೆ ಪ್ರತ್ಯಕ್ಷ ಮಾಡಿದ್ದಾರೆ. ಅಂಥ ಒಂದು ಪ್ರವಚನದಲ್ಲಿ ನಾವು ಭಾಗವಹಿಸಿದ್ದೀವಿ ಎಂದು ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮರನ್ನು ಧ್ಯಾನಿಸಿ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಶ್ರೀಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ
ఈశ్వరం అనేకవక్త్రనయనం అనేకవక్త్రనయనం అనేకాద్భుతదర్శనం అనేకాద్భుతదర్శనం అనేకదివ్యాభరణం అనేకదివ్యాభరణం దివ్యానేకోద్యతాయుధం దివ్యానేకోద్యతాయుధం దివ్యమాల్యాంబరధరం దివ్యమాలాంబరధరం దివ్యగంధానులేపనం దివ్యగంధానులేపనం సర్వాశ్చర్యమయం దేవం సర్వాశ్చర్యమయం దేవం అనంతం విశ్వతోముఖం అనంతం విశ్వతోముఖం దివి సూర్యసహస్రస్య దివి సూర్యసహస్రస్య భవేద్యుగపదుత్థితా భవేద్యుగపదుత్థితా యది భాస్సదృశీ సా స్యాత్ యది భాసదృశీ సా స్యాత్ భాసస్తస్య మహాత్మనః భాసస్తస్య మహాత్మనః తత్రైకస్థం జగత్కృత్స్నం తత్రైకస్థం జగత్కృత్స్నం ప్రవిభక్తమనేకధా ప్రవిభక్తమనేకధా అపశ్యద్దేవదేవస్య అపశ్యద్దేవదేవస్య శరీరే పాండవస్తదా శరీరే పాండవస్తదా తతః స విస్మయావిష్టో తతః స విస్మయావిష్టో హృష్టరోమా ధనంజయః హృష్టరోమా ధనంజయః ప్రణమ్య శిరసా దేవం ప్రణమ్య శిరసా దేవం కృతాంజలిరభాషత కృతాంజలిరభాషత అర్జున ఉవాచ అర్జున ఉవాచ పశ్యామి దేవాంస్తవ దేవదేహే పశ్యామి దేవాంస్తవ దేవదేహే సర్వాంస్తథా సర్వాంస్తథా భూతవిశేషసంఘాన్ భూతవిశేషసంఘాన్ బ్రహ్మాణమీశం బ్రహ్మాణమీశం కమలాసనస్థం కమలాసనస్థం ఋషీంశ్చ సర్వాన్ ఋషీంశ్చ సర్వాన్ ఉరగాంశ్చ దివ్యాన్ ఉరగాంశ్చ దివ్యాన్ అనేకబాహూదరవక్త్రనేత్రం అనేకబాహూదరవక్త్రనేత్రం పశ్యామి త్వాం పశ్యామి త్వాం సర్వతోనంతరూపం సర్వతోనంతరూపం నాంతం న మధ్యం నాంతం న మధ్యం న పునస్తవాదిం న పునస్తవాదిం పశ్యామి విశ్వేశ్వర పశ్యామి విశ్వేశ్వర విశ్వరూప విశ్వరూప కిరీటినం గదినం చక్రిణం చ కిరీటినం గదినం చక్రిణం చ తేజోరాశిం తేజోరాశిం సర్వతో దీప్తిమంతం సర్వతో దీప్తిమంతం పశ్యామి త్వాం పశ్యామి త్వాం దుర్నిరీక్ష్యం సమంతాత్ దుర్నిరీక్ష్యం సమంతాత్ దీప్తానలార్కద్యుతిమప్రమేయం దీప్తానలార్కద్యుతిమప్రమేయం త్వమక్షరం పరమం వేదితవ్యం త్వమక్షరం పరమం వేదితవ్యం త్వమస్య విశ్వస్య పరం నిధానం త్వమస్య విశ్వస్య పరం నిధానం త్వమవ్యయ శాశ్వత ధర్మగోప్తా త్వమవ్యయ శాశ్వత ధర్మగోప్తా సనాతనస్త్వం పురుషో మతో మే సనాతనస్త్వం పురుషో మతో మే అనాదిమధ్యాంతమనంత వీర్యం అనాదిమధ్యాంతమనంత వీర్యం అనంత బాహుం శశి సూర్యనేత్రం అనంత బాహుం శశి సూర్యనేత్రం పశ్యామి త్వాం పశ్యామి త్వాం దీప్తహుతాశవక్త్రం దీప్తహుతాశవక్త్రం స్వతేజసా స్వతేజసా విశ్వమిదం తపంతం విశ్వమిదం తపంతం ద్యావా పృథివ్యోరిదమంతరం హి ద్యావా పృథివ్యోరిదమంతరం హి వ్యాప్తం త్వయైకేన దిశశ్చ సర్వాః వ్యాప్తం త్వయైకేన దిశశ్చ సర్వాః దృష్ట్వాద్భుతం దృష్ట్వాద్భుతం రూపముగ్రం తవేదం రూపముగ్రం తవేదం లోకత్రయం లోకత్రయం ప్రవ్యథితం మహాత్మన్ ప్రవ్యథితం మహాత్మన్ అమీహి త్వాం అమీహి త్వాం సురసంఘా విశంతి సురసంఘా
विशन्ति केचिद्भीताः केचिद्भीताः प्राञ्जलयो गृह्णन्ति प्राञ्जलयो गृह्णन्ति स्वस्तीत्युक्त्वा स्वस्तीत्युक्त्वा महर्षिः सिद्धसङ्घाः महर्षिसिद्धसङ्घाः स्तुवन्ति त्वां स्तुवन्ति त्वां स्तुतिभिः पुष्कलाभिः स्तुतिभिः पुष्कलाभिः रुद्रादित्या वसवो ये च साध्याः रुद्रादित्या वसवो ये च साध्याः विश्वेश्विनौ मरुतश्चोष्मपाश्च विश्वेश्विनौ मरुतश्चोष्मपाश्च गन्धर्वयक्षासुरसिद्धसङ्घाः गन्धर्वयक्षासुरसिद्धसङ्घाः वीक्षन्ते त्वां विस्मिताश्चैव सर्वे वीक्षन्ते त्वां विस्मिताश्चैव सर्वे रूपं महत्ते बहुवक्त्रनेत्रम् रूपं महत्ते बहुवक्त्रनेत्रम् महाबाहो बहुबाहुरुपादम् महाबाहो बहुबाहुरुपादम् बहूदरं बहुदंष्ट्राकरालम् बहूदरं बहुदंष्ट्राकरालम् दृष्ट्वा लोकाः दृष्ट्वा लोकाः प्रव्यथितास्तथाहम् प्रव्यथितास्तथाहम् नभस्पृशम् नभस्पृशम् दीप्तमनेकवर्णम् दीप्तमनेकवर्णम् व्यात्ताननम् व्यात्ताननम् दीप्तविशालनेत्रम् दीप्तविशालनेत्रम् दृष्ट्वा हि त्वाम् दृष्ट्वा हि त्वाम् प्रव्यथितान्तरात्मा प्रव्यथितान्तरात्मा धृतिं न विन्दामि धृतिं न विन्दामि शमं च विष्णो शमं च विष्णो दंष्ट्राकरालानि च ते मुखानि दंष्ट्राकरालानि च ते मुखानि दृष्ट्वैव कालानलसन्निभानि दृष्ट्वैव कालानलसन्निभानि दिशो न जाने न लभे च शर्मा दिशो न जाने न लभे च शर्मा प्रसीद देवेश जगन्निवास प्रसीद देवेश जगन्निवास इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ಸಂಚಿಕೆಯಲ್ಲಿ ಕೊನೆಯದಾಗಿ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಈ ಭಗವದ್ಗೀತಾ ಪಾರಾಯಣಕ್ಕೆ ಮುಕ್ತಾಯ ಹೇಳೋಣ ಅಂತ ಹೇಳಿ ಎಲ್ಲರೂ ಕೂಡ ಜೋರಾಗಿ ಶ್ರೀನಿವಾಸ ದೇವರ ಒಂದು ಮಂಗಳಾಶಾಸನವನ್ನು ಹಾಡೋಣ.
ಶ್ರಿಯಃ ಕಾಂತಾಯ श्रियःकान्ताय ಕಲ್ಯಾಣನಿಧಯೇ कल्याणनिधये ನಿಧಯೇರ್ಥಿನಾಂ निधयेऽर्थिनाम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ श्री श्रीनिवासाय मङ्गलम् Oh